ಇದರ ಜೊತೆಗೆ ಆಟೋ LPGಯು ಕೂಡ ಸರಿಯಾಗಿ ಸಿಗ್ತಿಲ್ಲ ಅಂತ ಆಟೋ ಚಾಲಕರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಸರಿಯಾಗಿ ಸಿಗ್ತಾ ಇಲ್ಲ, ರೇಟು ಜಾಸ್ತಿ ಆಗಿದೆ ಅಂತ. ಬೆಂಗಳೂರಲ್ಲಿ LPG ಗ್ಯಾಸ್ ಸ್ಟೇಷನ್ಸು, ಆಟೋ LPG ಗ್ಯಾಸ್ ಸ್ಟೇಷನ್ ಬಂದ್ ಆಗಿದೆ. ಇಂದಿರಾನಗರದಲ್ಲಿರುವಂಥ ಟೋಟಲ್ ಎನರ್ಜೀಸ್ ಗ್ಯಾಸ್ ಸ್ಟೇಷನ್ ಕ್ಲೋಸ್ ಆಗಿದೆ. ಸಮರ್ಪಕವಾಗಿ ಗ್ಯಾಸ್ ಬರ್ತಿಲ್ಲ ಅಂತ ಗ್ಯಾಸ್ ಸ್ಟೇಷನ್ ಕ್ಲೋಸ್ ಆಗಿದೆ. ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಸರ್ಕಾರ ಹೇಳುತ್ತಿದೆ ಏನು ಸಮಸ್ಯೆ ಇಲ್ಲ ಆಟೋ ಗ್ಯಾಸ್ಗೆ ಅಂತ. ವಾಸ್ತವ ಹಂಗಿಲ್ಲ. ಇಂದಿರಾನಗರದ ಆಟೋ ಗ್ಯಾಸ್ ಸ್ಟೇಷನ್ ಇದು ಬಂದ್ ಆಗಿದೆ. ಬರ್ತಿಲ್ಲ, ಗ್ಯಾಸ್ ಬರ್ತಿಲ್ಲ ಅನ್ನೋ ಕಾರಣದಿಂದಾಗಿ ಬಂದ್ ಮಾಡಿದ್ದಾರೆ. ಆಟೋ ಚಾಲಕರು ಸದ್ಯ ಗ್ಯಾಸ್ ಸಿಗ್ತಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಆಟೋ ಚಾಲಕರಿಗೆ ಆಟೋ LPG ಗ್ಯಾಸ್ ಸಿಗ್ತಾ ಇಲ್ಲ. ಬೆಂಗಳೂರಲ್ಲಿರುವಂತಹ ಬಹುತೇಕ ಆಟೋ LPG ಗ್ಯಾಸ್ ಸ್ಟೇಷನ್ಗಳು ಕ್ಲೋಸ್ ಆಗಿರುವಂತದ್ದು. ಬೆಂಗಳೂರಲ್ಲಿ ಒಂದ್ ಕಡೆ ಆಟೋ LPG ಗ್ಯಾಸ್ಗಳ ದರ ಏರಿಕೆ ಆದ್ರೆ ಮತ್ತೊಂದು ಕಡೆ ಹುಡುಕಿದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಸದ್ಯ ನಾನೀಗ ಇಂದಿರಾನಗರದ ಬಳಿ ಇರುವಂತಹ ಟೋಟಲ್ LPG ಗ್ಯಾಸ್ ಸ್ಟೇಷನ್ ಮುಂಭಾಗದಲ್ಲಿ ಇದ್ದೀನಿ. ಈ ಸ್ಟೇಷನ್ ನಿನ್ನೆಯಿಂದ ಕೂಡ ಕ್ಲೋಸ್ ಆಗಿರುವಂತದ್ದು. ಇದು ಆಟೋ ಚಾಲಕರಿಗೆ ಇರುವಂತಹ ಒಂದು ಸ್ಟೇಷನ್. ಇದು ಆಟೋಗಳಿಗೆ ಏನು ಗ್ಯಾಸ್ ಅನ್ನ ಭರಿಸೋದಕ್ಕೆ ಇರುವಂತಹ ಸ್ಟೇಷನ್. ಆದ್ರೆ ಇದೀಗ ಈ ಸ್ಟೇಷನ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಈಗಾಗಲೇ ಸ್ಟೇಷನ್ ಮುಂಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಸ್ಟೇಷನ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಯಾಕಂದ್ರೆ ಲೋಡ್ ಬರದೇ ಇರುವಂತಹ ಕಾರಣಕ್ಕಾಗಿ ಆಟೋಗಳಿಗೆ ಗ್ಯಾಸ್ ತುಂಬಿಸುವಂತಹ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಲಾಗಿರುವಂತದ್ದು. ಗ್ಯಾಸ್ ಸ್ಟೇಷನ್ಗಳು ಕ್ಲೋಸ್ ಆಗಿರುವಂತಹ ಕಾರಣಕ್ಕಾಗಿ ಈ ಒಂದು ಬಂಕಿಗೆ ಬರುವಂತಹ ಸಾಕಷ್ಟು ಜನ ಆಟೋ ಚಾಲಕರು ಇಲ್ಲೇ ಸರ್ತಿ ಸಾಲಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಎಲ್ಲಾದ್ರೂ ಬಾಡಿಗೆ ಹೋಗ್ಬೇಕಂದ್ರೆ ಆಟೋದಲ್ಲಿ ಗ್ಯಾಸ್ ಇಲ್ಲ, ಗ್ಯಾಸ್ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಅಲ್ದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ನನ್ನ ಜೊತೆಗೆ ಮಾತಾಡೋದಕ್ಕೆ ಸಾಕಷ್ಟು ಜನ ಆಟೋ ಚಾಲಕರು ಕೂಡ ಇದ್ದಾರೆ. ಸರ್, ಬೆಂಗಳೂರಲ್ಲಿ ಆಟೋಗಳಿಗೆ LPG ಗ್ಯಾಸ್ ಸಿಗ್ತಾ ಇದೆಯಾ, ಸಿಗ್ತಾ ಇಲ್ವಾ? ಸಿಗ್ತಾ ಇಲ್ಲ ಸರ್, ಎಲ್ಲಿ ಸಿಗ್ತಾ ಇಲ್ಲ ಸರ್. ಒಂದೊಂದು ಕಡೆ ಸಿಕ್ಕುತ್ತೆ, ಇಲ್ಲಾಂದ್ರೆ ಅದು 12 ಗಂಟೆ ಒಳಗಡೆ ಇಕ್ತಾರೆ. ಅಲ್ಲಿಂದ ಥ್ರೋ ಮಾಡ್ಕೊಂಡು ಬರೋಷ್ಟಲ್ಲಿ ಗ್ಯಾಸ್ ಖಾಲಿ ಆಗ್ಬಿಟ್ಟಿರುತ್ತೆ. ನಾವು ತುಂಬಾ ಹಿಂಗಿದ್ರೆ ಹೆಂಗ್ ಜೀವನ ಮಾಡೋದು ಸರ್? ನಾವೇನ್ ಇಲ್ಲಿ ಬಂದ್ರು, ಇಲ್ಲೇನಂದ್ರು ಸರ್? ಇಲ್ಲಿ ಬಂದ್ರೆ ನಿನ್ನೆ ಹಾಕಿದ್ರು, ಇವತ್ತಿಲ್ಲ ಗ್ಯಾಸು. ನಾವೇನ್ ಮಾಡಿ ಅಲ್ಲಿಂದ ಥ್ರೋ ಮಾಡ್ಕೊಂಡು ಬಂದ್ರಿ ಗಾಡಿ. ದಮ್ಲೂರಿಂದ ತುಂಬಾ ಜನ ಬರ್ತಾರೆ. ಇಲ್ಲೇ ಇರೋದು ಇದು ಮೈನ್ ಪೆಟ್ರೋಲ್ ಬ್ಯಾಂಕ್ ಅಂತ. ಇಲ್ಲಿ 100 ಫೀಟ್ ರೋಡಲ್ಲಿ ಇದು ಒಂದೇ ನಮ್ಗೆ ಹತ್ರ ಇರೋದು ಪೆಟ್ರೋಲ್ ಬ್ಯಾಂಕು. ಬೇರೆ ಕಡೆ ಹೋಗ್ಬೇಕಂದ್ರೆ ಅಲ್ಲಿ ಕೇರ್ಪುರ್ಗೆ ಹೋಗೋಕ್ಕೆ ಆಗೋದಿಲ್ಲ. ಗ್ಯಾಸ್ ಇಲ್ಲಿ ಟ್ರಾಫಿಕ್ ಇದಲ್ಲಿ ನಾವು ಹೆಂಗ್ ಥ್ರೋ ಮಾಡ್ಕೊಂಡು ಹೋಗ್ಲಿ? ನಮಗೆ ತುಂಬಾ ಇದಿದೆ, ಕಷ್ಟ ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್. ಹಿಂಗಿದ್ರೆ ಜೀವನ ಮುಂದಕ್ಕೆ ನಡೆಯಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ರೇಟ್ ಜಾಸ್ತಿ ಮಾಡಿದ್ದಾರೆ. 30 ಇಂದ 35 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದ್ರಲ್ಲಿ ಬಂದ್ಬಿಟ್ಟು ಈ ರ್ಯಾಪಿಡೋ 2 ವೀಲರ್ ಬಿಟ್ಟಿದ್ದಾರೆ. ಈ 2 ವೀಲರ್ ಬಿಟ್ಟಾಗಿಂದ ನಮಗೆ ಫುಲ್ಲು ಜಾಸ್ತಿ ಆಗಿತ್ತು. ನೋಡಿದ್ರೆ 85 ರೂಪಾಯಿ ಮಾಡಿದ್ದಾರೆ ಸರ್ ರೇಟು. ಗ್ಯಾಸೇ ಇಲ್ಲ ಸರ್. ಈ ಸುತ್ತಪಕ್ಕಲ ಎಲ್ಲಾ ಕಡೆ ಗ್ಯಾಸ್ ಇಲ್ಲ. ಒಂದ್ ದಿವಸ ಹಾಕ್ತಾರೆ, ಒಂದ್ ದಿವಸ ಹಾಕಲ್ಲ. ಹಿಂಗಿದ್ರೆ ಜೀವನಕ್ಕೆ ಹೆಂಗ್ ನಡೀಇದೆ ಸರ್? ಅಲ್ಲಿ ನೋಡಿದ್ರೆ ಅವರು ದೊಡ್ಡ ಅಧಿಕಾರಿಗೆ ಬಂದ್ಬಿಟ್ಟು ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ ರೇಟು. ಒಂದಿನ ಆಟೋ ನಡಿಲ್ಲ ಅಂದ್ರೆ ಜೀವನ ನಡೆಸೋದು ಎಷ್ಟು ಕಷ್ಟ ಆಗಿದೆ? ಕಷ್ಟ ಸರ್. ಬಾಡಿಗೆ ಮನೇಲಿ ಇರೋದು, ಬಾಡಿಗೆ ಕಟ್ಟೋಕ್ಕೂ ಆಗಲ್ಲ. ಮಕ್ಳ ಫೀಸು, ಈ ಗಾಡಿ ಫೈನಾನ್ಸು, ಗಾಡಿ ಗ್ಯಾಸ್ ಹೋಗ್ಬೇಕು. ಮುಂಚೆ 300 ರೂಪಾಯಿ ಗ್ಯಾಸ್ ಹಾಕಿದ್ರೆ 1000 ರೂಪಾಯಿ ಮಾಡ್ಕೊಂಡು ಜೀವನಕ್ಕೂ ಆಗ್ತಾ ಇತ್ತು. ಇವಾಗ 85 ರೂಪಾಯಿ ಮಾಡಿದ್ದಕ್ಕೆ 500 ಹಾಕಿದ್ರು 1000 ರೂಪಾಯಿ ನಡೆಯಕ್ಕೆ ಆಗ್ತಾ ಇಲ್ಲ ಸರ್. ಜೀವನ ಗೌರ್ಮೆಂಟ್ ಹೇಳ್ತಾ ಇದೆ ಆಟೋಗಳಿಗೆ ಗ್ಯಾಸ್ ಅಭಾವನೇ ಇಲ್ಲ, ಕರೆಕ್ಟಾಗಿ ಸಿಗ್ತಾ ಇದೆ ಅಂತಾರೆ. ಏನ್ ಹೇಳ್ತೀರಿ ಸರ್? ಇಲ್ಲ ಸರ್, ಅದೆಲ್ಲ ಸುಳ್ಳು ಮಾತು. ಅದೆಲ್ಲ ಸುಳ್ಳು ಮಾತು. ಸಿಕ್ಕಂಗಿದ್ರೆ ನಾವ್ಯಾಕೆ ಸರ್ ನಿಜ ಹೇಳ್ಬೇಕಲ್ವಾ? ಬೇರೆ ಇದೆ. ಸಿಗ್ತಾ ಇದ್ರೆ ನಾವು ಇರೋ ನಿಜಾನೇ ಹೇಳ್ತಾ ಇದೀವಲ್ವಾ? ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲ, ನಾವು ಓಪನ್ ಆಗಿ ಹೇಳ್ತಾ ಇರೋದು. ಸೊ ಇದಿಷ್ಟು ಆಟೋ ಚಾಲಕರ ಮಾತು. ಪ್ರತಿನಿತ್ಯವೂ ಕೂಡ ಗ್ಯಾಸ್ಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ದರ ಏರಿಕೆ ಆದ್ರೆ ಮತ್ತೊಂದು ಕಡೆ ಗ್ಯಾಸೇ ಸಿಗ್ತಾ ಇಲ್ಲ. ಹೀಗಿರುವಾಗ ಜೀವನ ಹೇಗೆ ನಡೆಸಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಆಟೋ ಚಾಲಕರು ಕೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.